ಮೀಸಲಿಟ್ಟ ಹಣ ಅನ್ಯರ ಪಾಲಾಗಬೇಕಾ? ಬೇಡ. ಆಟೋದಲ್ಲಿ ಹೋದ ಪ್ರಯಾಣಿಕರ ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಬೇಕಾ? ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆಕೋರರನ್ನು ಓಲೈಸುವವರು ಬೇಕಾ ನಮ್ಗೆ? ಕನ್ನಡಿಗರ ಪಾಲನ್ನು ಕಾವೇರಿ ನೀರು ಬೇರೆ ರಾಜ್ಯಕ್ಕೆ ಸೇರಿಸಬೇಕಾ? ವಿಧಾನಸೌಧಕ್ಕೆ ಹೋದಾಗ ಪಾಕಿಸ್ತಾನ ಜಿಂದಾಬಾದ್ ಎಂಬ ಘೋಷಣೆ ಕೇಳಬೇಕಾ? ಹೋಟೆಲ್ಗೆ ಟೀ ಕುಡಿಯಲು ಹೋದ ಅಮಾಯಕರನ್ನು ಬಾಂಬ್ ಸ್ಫೋಟಕ್ಕೆ ಕಿತ್ತಾಗಬೇಕಾ? ಕಾಲೇಜಿಗೆ ಹೋದ ಹೆಣ್ಣು ಮಕ್ಕಳು ಲೌಕಿಕವಾಗಿ ಬಲಿಯಾಗಬೇಕಾ? ಒಂದ್ಸರಿ ಹೇಳಿ ಅಪರಾಧಿ ಇದ್ದಾರೆ, ಅವರನ್ನ ಒಂದು ಕೋಮಿನ ಓಲೈಕೆಗಾಗಿ ಅವರನ್ನೇನಾದರೂ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ನಾವು ಎಲ್ಲರೂ ಸೇರಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಅವನು ದಿವಸ ಒಂದು ಕರಾಳ ದಿವಸ. ಆಕ್ಚುಲಿ ನಾವು ಇಲ್ಲಿ ಆಚರಣೆ ಮಾಡ್ತಾ ಸಂಭ್ರಮಾಚರಣೆ ಅಲ್ಲ, ಇದು ಒಂದು ಕರಾಳ ದಿನ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈ ದೇಹ ಹೆಣ್ಣು ಮಗಳನ್ನ ಕ್ಯಾಂಪಸ್ನಲ್ಲೇ ಒಂದು ಕೋಮಿಗೆ ಸೇರಿರ್ತಕ್ಕಂಥ ವ್ಯಕ್ತಿ, ಏನು ಜಿಹಾದಿ ಅಂತಾನೆ ಹೇಳ್ಬೋದು, ಅವ್ರನ್ನ ಅತಿ ಕ್ರೂರವಾಗಿ ಕೊಲೆ ಮಾಡಿರ್ತಾರೆ. ಎಲ್ಲಿದೆ ನಮ್ಮ ಸರ್ಕಾರದ ರಕ್ಷಣೆ, ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ರಕ್ಷಣೆ ಅಂತ ನಾವು ಯೋಚನೆ ಮಾಡ್ತಾ ಹೋದ್ರೆ ಹೆಣ್ಣು ಮಕ್ಕಳು ಯಾರು ಕಾಲೇಜುಗಳಿಗೆ ಹೋಗಂಗಿಲ್ಲ, ಶಾಲೆಗಳಿಗೆ ಹೋಗಂಗಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಟೋದಲ್ಲಿ ಹೋದ್ರೆ ಬಾಂಬ್ ಬ್ಲಾಸ್ಟ್ ಆಗ್ತದೆ, ಕುಕ್ಕರ್ ಬ್ಲಾಸ್ಟ್ ಆಗ್ತದೆ. ಎಲ್ಲಾರು ಊಟ ಮಾಡೋಣ ಅಂತ ಹೋಟ್ಲಿಗೆ ಹೋದ್ರೆ ಅಲ್ಲೂ ಬ್ಲಾಸ್ಟ್ ಆಗ್ತದೆ. ರಸ್ತೆಯಲ್ಲಿ ಏನಾದ್ರು ನಡ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಅವ್ರಿಗೆ ರಕ್ಷಣೆ ಇಲ್ಲ. ಈ ಸರ್ಕಾರ ಬಂದ ಮೇಲೆ ಎಲ್ಲ ಯಾಗಿದ್ದ ಪಾಕಿಸ್ತಾನ ಆಗ್ಬಿಟ್ಟಿದೆ. ನಿಮ್ಗೆ ಗೊತ್ತಿರುವುದು, ಈವನ್ ವಿಧಾನಸೌಧದಲ್ಲೂ ಸಹ ಪಾಕಿಸ್ತಾನದ ಘೋಷಣೆಯನ್ನ ನಾವು ಕೇಳುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ. ಹಾಗಾಗಿ ನಾವೆಲ್ಲರೂ ಈಗ ಸಾರ್ವಜನಿಕವಾಗಿ ಸೇರಿ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಇದನ್ನ ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ತರದ ಏನಾದರೂ ಕೃತ್ಯಗಳನ್ನ ಮರುಕಳಿಸಿದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರಣ್ಣವರು ಈಗಾಗಲೇ ಕರೆ ಕೊಟ್ಟಿದ್ದಾರೆ. ನಾವು ಅವರ ಕರೆಗೆ ಹೋಗ್ಬಿಟ್ಟು ನಾವು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡಿದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಏನು DCM DK ಶಿವಕುಮಾರ್ ಅವರು ಮಾಡ್ತಿರ್ತಕ್ಕಂಥ ದರೋಡೆ, ಅದ್ರ ಜೊತೆಗೆ ಈ ಘೋರ